ಹಲೋ ಗೈಸ್, ಗೆಲ್ಲು ಸುದರ್ಶನ್ ಅಬ್ಬರ ಸಿ.ಎಸ್.ಕೆ ಧೂಳಿಪಟ 17 ವರ್ಷದ ದಾಖಲೆ ಈಗ ಪೀಸ್ ಅಂತ ಹೇಳ್ಬೋದು. ಅಂದರೆ ಸಿ.ಎಸ್.ಕೆ ವರ್ಸಸ್ ಜಿ.ಟಿ ಪಂದ್ಯ ಇದೀಗ ಲೈವ್ ನಡೀತದೆ. ನಮ್ಮ ಜಿ.ಟಿ ತಂಡ ಇಂದು ಗೆದ್ದರೆ ನಮ್ಮ ಆರ್.ಸಿ.ಬಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ಟಾಸ್ ಗೆದ್ದಂಥ ಸಿ.ಎಸ್.ಕೆ ತಂಡ ಮೊದಲು ಫೀಲ್ಡಿಂಗ್ ಮಾಡಿತ್ತು. ಅದೇ ಥರ ಬ್ಯಾಟಿಂಗ್ ಮಾಡಿದಂತಹ ಗುಜರಾತ್ ತಂಡ ನಿಗದಿತ 20 ಓವರ್ಗೆ 3 ವಿಕೆಟ್ ಕಳೆದುಕೊಂಡು 231 ರನ್ ಗಳಿಸಿದೆ. ಇದರಲ್ಲೂ ಗೆಲ್ಲು ಮತ್ತು ಸಾಯಿ ಸುದರ್ಶನ್ ಅಬ್ಬರ ಅಂತ ಹೇಳ್ಬೋದು. ಗೆಲ್ಲು ಮತ್ತು ಸಾಯಿ ಸುದರ್ಶನ್ ಅವರು ಇಬ್ಬರು ಪಾರ್ಟ್ನರ್ಶಿಪ್ ಏನಪ್ಪ ಅಂದರೆ 200 ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಬಂತು. ಇನ್ನು IPL ಇತಿಹಾಸದಲ್ಲಿ ಇದು ಹೈಯೆಸ್ಟ್ ಪಾರ್ಟ್ನರ್ಶಿಪ್ಗೆ ಜಾಯಿಂಟ್ ಆಗಿದೆ ಅಂತ ಹೇಳ್ಬೋದು. ಸಾಯಿ ಸುದರ್ಶನ್ ಅವರು ಕೇವಲ 51 ಬಾಲ್ಗೆ 103 ರನ್ ಗಳಿಸಿದರು. ಇನ್ನು 5 4 7 ಭರ್ಜರಿ 6 ನೆರವಿನಿಂದ ಔಟ್ ಆದರು. ಬಟ್ ಅದೇ ಥರ ಶುಭ್ಮನ್ ಗಿಲ್ ಕೂಡ ಇಲ್ಲಿ 55 ಬಾಲ್ಗೆ 104 ರನ್ ಗಳಿಸಿದರು. 9 4 6 ಭರ್ಜರಿ ಸಿಕ್ಸರ್ ಕೂಡ ಇವರು ಸಿರಿಸಿದರು. ಕಡೆಯಲ್ಲಿ ಡೇವಿಡ್ ಮಿಲ್ಲರ್ 11 ಬಾಲ್ಗೆ 16 ಹೊಡೆದರೆ ಶಾರುಖ್ ಖಾನ್ 3 ಬಾಲ್ಗೆ 2 ರನ್ ಹೊಡೆದರು. ಇನ್ನು ನೋಡ್ಬೋದು ಯಾವ ಥರ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರು ಸಿ.ಎಸ್.ಕೆ ಬಾಲಿಂಗನ್ನು ಧೂಳಿಪಟ ಮಾಡಿದರು. ಇನ್ನು ಸಿ.ಎಸ್.ಕೆ ತಂಡದ ಪರ ಏನಪ್ಪ ಅಂದರೆ ತುಷಾರ್ ದೇಶಪಾಂಡೆ 2 ವಿಕೆಟ್ ಪಡೆದು ಬಿಟ್ಟರೆ ಎಲ್ಲ ಬಾಲರು ಕೂಡ ದುಬಾರಿ ಆದರು. ಅದೇ ಥರ ಡೇರಿಯಲ್ ಮಿಚೆಲ್ ಅವರ ಓವರ್ ನೋಡ್ಬೋದು. ಇಲ್ಲಿ ಎಕಾನಮಿ 13 ಇದೆ. ಬಟ್ 52 ರನ್ ಕೊಟ್ಟವರು ದುಬಾರಿ ಆದರು. ಬಟ್ ಈಗೇನಪ್ಪ ಅಂದರೆ ಆರ್.ಸಿ.ಬಿ ನಮಗೆ ಪ್ಲೇ ಆಫ್ ಎಂಟ್ರಿ ಕೊಡಬೇಕಂದ್ರೆ ಇದು ಜಿ.ಟಿ ಗೆಲ್ಲಬೇಕು. ನಿಮ್ಮ ಪ್ರಕಾರ ಜಿ.ಟಿ ಗೆಲ್ಲುತ್ತಾ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಆರ್.ಸಿ.ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.